ಇದೀಗ ಕಾಂಗ್ರೆಸ್ ಪಾಲಿಗೆ ಬಿಸಿ ತುಪ್ಪವಾದ ವಿಜಯನಗರ ಕೃಷ್ಣಪ್ಪ. ಮಂತ್ರಿಗಿರಿ ಸಿಗದೆ ಹಿರಿಯ ಶಾಸಕ ಎಂ ಕೃಷ್ಣಪ್ಪ ಕೊತ ಅಂತಿದ್ದಾರೆ. ಕಾಂಗ್ರೆಸ್ ಪಾಲಿಗೆ ಇದೀಗ ಬಿಸಿ ತುಪ್ಪವಾದ ವಿಜಯನಗರ ಕೃಷ್ಣಪ್ಪ. ಮಂತ್ರಿಗಿರಿ ಸಿಗದೆ ಹಿರಿಯ ಶಾಸಕ ಎಂ ಕೃಷ್ಣಪ್ಪ ಅವರು ಕೊತ ಅಂತಿದ್ದಾರಂತೆ. ನಿನ್ನೆ ಮೊನ್ನೆಯಿಂದ ಮನವೊಲಿಸಲು ನೋಡ್ತಿದ್ರು ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಓಲೈಸುವುದಕ್ಕೆ ಸಿಎಂ ಡಿಕೆ ಸುರ್ಜೇವಾಲಾ ಹೋದ್ರೂ ಕೂಡ ಬಗ್ತಾ ಇಲ್ಲ. ದೆಹಲಿಗೆ ಹೊರಡುವ ಪ್ಲಾನ್ ನಲ್ಲಿ ವಿಜಯನಗರದ ಅಪ್ಪ ಮಕ್ಕಳು. ಎಂ ಕೃಷ್ಣಪ್ಪ ಮನವೊಲಿಸಲು ಬೆಳಗ್ಗೆಯೇ ಬಿಕೆ ಹರಿಪ್ರಸಾದ್ ದೌಡಾಯಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಖುದ್ದು ಮುಖ್ಯಮಂತ್ರಿ ಡಿಕೆಶಿಯೇ ಭೇಟಿ ನೀಡುವಂತಹ ಸಾಧ್ಯತೆ ಕೂಡ ಇದೆ. ಕೊಡೋದಾದ್ರೆ ಮಂತ್ರಿ ಗಿರಿ ಕೊಡಿ, ನಾನು ಯಾವುದಕ್ಕೂ ಬಗ್ಗೋ ಮಾತೇ ಇಲ್ಲ. ಕಡ್ಡಿ ಮುರಿದಂತೆ ಈಗ ಮೊನ್ನೆ ಹೇಳಿ ಕಳಿಸಿದ್ದನ್ನೇ ಈಗ ಮತ್ತೆ ಹೇಳಿದ್ದಾರೆ. ಎಂ ಕೃಷ್ಣಪ್ಪಗಾಗಿ ಬೆಂಗಳೂರಿನ ಆ ಸಚಿವರ ರಾಜೀನಾಮೆ ಕೊಡಿಸ್ತಾರಾ ಹಾಗಿದ್ರೆ ಡಿಕೆ ಶಿವಕುಮಾರ್ ಅವರು? ಕುತೂಹಲ ಮೂಡಿಸಿದ ವಿಜಯನಗರ ಶಾಸಕ ಕೃಷ್ಣಪ್ಪ ಅವರ ನಡೆ. ಕಾಂಗ್ರೆಸ್ ಪಾಲಿಗೆ ಬಿಸಿ ತುಪ್ಪವಾದ ವಿಜಯನಗರ ಕೃಷ್ಣಪ್ಪ. ಮಂತ್ರಿಗಿರಿ ಸಿಗದೆ ಹಿರಿಯ ಶಾಸಕ ಎಂ ಕೃಷ್ಣಪ್ಪ ಕೊತ ಅಂತಿದ್ದಾರೆ. ನಿನ್ನೆ ಮೊನ್ನೆಯಿಂದ ಮನವೊಲಿಸಲು ನೋಡ್ತಿದ್ರು ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಓಲೈಸಲು ಸಿಎಂ ಡಿಕೆ ಶಿವಕುಮಾರ್ ಅವರು ಸುರ್ಜೇವಾಲಾ ಹೋದ್ರೂ ಕೂಡ ಬಗ್ತಾ ಇಲ್ಲ. ದೆಹಲಿಗೆ ಹೊರಡುವ ಪ್ಲಾನ್ ನಲ್ಲಿದ್ದಾರೆ ವಿಜಯನಗರದ ಅಪ್ಪ ಮಕ್ಕಳು. ಎಂ ಕೃಷ್ಣಪ್ಪ ಮನವೊಲಿಸಲು ಬೆಳಗ್ಗೆಯೇ ಬಿಕೆ ಹರಿಪ್ರಸಾದ್ ಅವರು ದೌಡಾಯಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಖುದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ಭೇಟಿಯಾಗುವ ಸಾಧ್ಯತೆ ಇದೆ. ಕೊಡೋದಾದ್ರೆ ಮಂತ್ರಿ ಗಿರಿ ಕೊಡಿ, ನಾನು ಯಾವುದಕ್ಕೂ ಬಗ್ಗೋ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ಕಡ್ಡಿ ಮುರಿದಂತೆ ಈಗ ನುಡಿದಿರುವಂತದ್ದು ಎಂ ಕೃಷ್ಣಪ್ಪ ಅವರ ಮಾತು. ಇನ್ನು ಕಡ್ಡಿ ಮುರಿದಂತೆ ಮೊನ್ನೆ ಹೇಳಿ ಕಳಿಸಿದ್ದನ್ನೇ ಇವತ್ತು ಕೂಡ ಹೇಳಿಕೆಯನ್ನ ನೀಡಿರುವಂತದ್ದು ಎಂ ಕೃಷ್ಣಪ್ಪಗಾಗಿ ಬೆಂಗಳೂರಿನ ಆ ಸಚಿವರ ರಾಜೀನಾಮೆ ಕೊಡಿಸ್ತಾರಾ ಹಾಗಿದ್ರೆ? ತೀವ್ರ ಕುತೂಹಲ ಮೂಡಿಸ್ತಾ ಇರುವಂತದ್ದು ವಿಜಯನಗರ ಶಾಸಕರಾದಂತಹ ಕೃಷ್ಣಪ್ಪ ಅವರ ನಡೆ. ಇನ್ನೇನು ನೋಡಿ, ಸಂಪುಟ ವಿಸ್ತರಣೆ ಆಯಿತು, ಎಲ್ಲ ಬಗೆಹರಿತು. ಒಂದಷ್ಟು ಶಾಸಕರು ಅಸಮಾಧಾನ ಎದ್ದಿರುವಂತದ್ದು, ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದ್ರೆ ಹಿರಿಯ ಶಾಸಕರಾದಂತಹ ಎಂ ಕೃಷ್ಣಪ್ಪ ಅವರು ಸಿಟ್ಟಾಗಿದ್ದಾರೆ. ನಿನ್ನೆ ಮೊನ್ನೆಯಿಂದ ಕೂಡ ಮನವೊಲಿಸೋದಕ್ಕೆ ನೋಡ್ತಾ ಇದ್ರು ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಮಂತ್ರಿಗಿರಿನೇ ಬೇಕು ಅಂತ ಹೇಳ್ತಿದ್ದಾರೆ. ಸುರ್ಜೇವಾಲಾ ಹೋದ್ರೂ ಕೂಡ ಬಗ್ತಾ ಇಲ್ಲ. ಸಿಎಂ ಅವರು ಡಿಕೆ ಶಿವಕುಮಾರ್ ಅವರು ಹೇಳಿದ್ರು ಕೂಡ ಕೇಳ್ತಾ ಇಲ್ಲ. ದೆಹಲಿಗೆ ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ವಿಜಯನಗರದ ಶಾಸಕರಾದಂತಹ ಎಂ ಕೃಷ್ಣಪ್ಪ ಅವರು. ಇವತ್ತು ಬೆಳಗ್ಗೆ ಕೂಡ ಏನು ಬಿಕೆ ಹರಿಪ್ರಸಾದ್ ಅವರು ಕೂಡ ದೌಡಾಯಿಸಿದ್ದಾರೆ, ಆದ್ರೂ ಕೂಡ ಇಲ್ಲ. ಇನ್ನು ಮತ್ತೊಮ್ಮೆ ಈಗ ಕೆಲವೇ ಕ್ಷಣಗಳಲ್ಲಿ ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅವ್ರನ್ನ ಭೇಟಿ ಆಗಲಿದ್ದಾರೆ. ಆದ್ರೆ ಕೃಷ್ಣಪ್ಪ ಅವರ ಮಾತಿರೋದು ಒಂದೇ, ಕೊಡೋದಾದ್ರೆ ಮಂತ್ರಿಗಿರಿ ಕೊಡಿ, ನಾನು ಯಾವುದಕ್ಕೂ ಕೂಡ ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಕಡ್ಡಿ ಮುರಿದಂತೆ ಹೇಳಿಕೆಯನ್ನ ನೀಡಿರೋದೇ ಈಗ ಗೊಂದಲಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಯಾಕಂತಂದ್ರೆ ಬಗ್ತಾ ಇಲ್ಲ ಅಂತಂದ್ರೆ ಇನ್ನೇನ್ ಮಾಡೋದಕ್ಕಾಗತ್ತೆ? ಯಾಕಂತಂದ್ರೆ ಕಾಂಗ್ರೆಸ್ನ ಹಿರಿಯ ಶಾಸಕರಿದ್ದಾರೆ. ಜಪ್ಪಯ್ಯ ಅಂದ್ರೂ ಜಗ್ಗುತ್ತಿಲ್ಲ ವಿಜಯನಗರದ ಎಂ ಕೃಷ್ಣಪ್ಪ. ನಾನು ಮಂತ್ರಿ ಆಗಲೇಬೇಕು ಅಷ್ಟೇ ಅಂತ ಕೃಷ್ಣಪ್ಪ ಹಠ ಹಿಡಿದಿದ್ದಾರೆ. ಹೈಕಮಾಂಡ್ ನಾಯಕರು ನಮ್ಮ ಮನೆಗೆ ಬಂದಿದ್ರು. ಇಂದು ನಮ್ಮ ಪಾರ್ಟಿ ಅಧ್ಯಕ್ಷರು ಮನೆಗೆ ಬಂದಿದ್ದಾರೆ. ನಾವು ನಮ್ಮ ಸ್ಟ್ಯಾಂಡ್ ಅಲ್ಲೇ ಇದ್ದೀವಿ, ನಾವು ಬದಲಾಗಲ್ಲ ಅಂತ ಹೇಳಿರುವಂತದ್ದು. ಭರವಸೆ ಅವರು ಕೊಡೋದಲ್ಲ, ನಮ್ಮ ಸ್ಟ್ಯಾಂಡ್ ಬದಲಾಗಲ್ಲ ಅಂತ ಹೇಳಿದ್ದಾರೆ. ಸ್ಪಷ್ಟ ನಿಲುವು ಇರುವಂತದ್ದು ಅವರ ಮಾತಿನಲ್ಲಿ. ಜಪ್ಪಯ್ಯ ಅಂದ್ರೂ ಜಗ್ಗುತ್ತಿಲ್ಲ ವಿಜಯನಗರದ ಶಾಸಕ ಎಂ ಕೃಷ್ಣಪ್ಪ ಅವರು. ನಾನು ಮಂತ್ರಿ ಆಗ್ಲೇಬೇಕು ಅಷ್ಟೇ ಅಂತ ಎಂ ಕೃಷ್ಣಪ್ಪ ಅವರು ಹಠ ಹಿಡಿದು ಕೂತಿದ್ದಾರೆ. ಹೈಕಮಾಂಡ್ ನಾಯಕರು ಕೂಡ ನಮ್ಮ ಮನೆಗೆ ಬಂದಿದ್ರು, ಆದ್ರೂ ಕೂಡ ಯಾವುದೇ ರೀತಿಯಾಗಿ ಬದಲಾವಣೆ ಆಗಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಅವರು ಹೇಳಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ ಅವರು ಕೂಡ ಶಾಸಕರಾದಂತಹ ಎಂ ಕೃಷ್ಣಪ್ಪ ಅವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಜೊತೆಗೆ ಹಿರಿಯ ಶಾಸಕ
ಶಾಸಕರಾದಂತಹ ಕೃಷ್ಣಪ್ಪ ಅವರಿದ್ದಾರೆ, ಮಾತನಾಡಿಸ್ತೇನೆ. ಸರ್, ಹೈಕಮಾಂಡ್ ನಾಯಕರು ಭೇಟಿ ಮಾಡಿದ್ರು, ಹರಿಪ್ರಸಾದ್ ಅವರು ಇವತ್ತು ಭೇಟಿ ಮಾಡಿದ್ರು, ಭರವಸೆ ಏನ್ ಕೊಟ್ಟಿದ್ದಾರೆ ಸರ್? ನೋ ಭರವಸೆ, ನಾನು ಹೇಳಿದ್ದಲ್ವಾ ಆಗಿದೆ, ಈ ತರ ಅದು ಇದು ಮಿಸ್ಟೇಕ್ಸು ಎಲ್ಲ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನಾವು ಏನು ತಣಿಸಕ್ಕಾಗೋದಿಲ್ಲ. ನಮ್ಮ ಸ್ಟ್ಯಾಂಡ್ ಒಂದೇ, ಅವರೆಲ್ಲರ ನಿರೀಕ್ಷೆ ಆಗ್ಲೇಬೇಕು, ಆಗ್ಬೇಕಷ್ಟೇ. ಹಿಂದೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದ್ದಾಗಲೇ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹದಿತ್ತು, ಸಿಗ್ಲಿಲ್ಲ. ಆಗ್ಲೂ ಕೂಡ ನೀವೆಲ್ಲರೂ ಸಮಾಧಾನದಲ್ಲಿದ್ರಿ. ಆದ್ರೆ ಈಗ ಯಾಕೆ ಇಂತಹ ಒಂದಿಷ್ಟು ಅಂದ್ರೆ ಕ್ಷೇತ್ರದ ಜನರಿಗೋಸ್ಕರ ಈ ರೀತಿಯಾದಂತಹ ಸಾತ್ವಿಕ ಸಿಟ್ಟು ಹೊರಗೆ ಬರ್ತಿದ್ಯಾ ಅಂತ? ನ್ಯಾಚುರಲ್ ಅಲ್ವಮ್ಮ. ಈಗ ನಾವು ಇಲ್ಲಿ ಕೇಳಮ್ಮ, ನಮಗೆ ಈ ಪದೇ ಪದೇ ಅನ್ಯಾಯ ಆಗಿದೆ, ಆದ್ರೂ ನಾವು ತಡ್ಕೊಂಡು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದೆಯಲ್ಲ ಅಂತ ಸುಮ್ಮನೆ ಇದ್ದು. ಈ ಕ್ಷೇತ್ರದ ಅವತ್ತೂ ಹೋಗಿ ನಮ್ಮ ರಾಜ್ಯ ಹತ್ರ ಗವರ್ನರ್ ಪ್ರಮಾಣ ವಚನ ತಗೊಳ್ಳುವಾಗ ಹೋಗಿ ಗಲಾಟೆ ಮಾಡಿದ್ರು ಹುಡುಗರು. ನಾನೇ ಹೇಳಿದೆ, ಬೇಡಪ್ಪ ಹಂಗೆಲ್ಲ ಮಾಡಕ್ ಹೋಗ್ಬೇಡಿ, ಸರ್ಕಾರ ಬಂದಿದೆ, ಏನೋ ಚೆನ್ನಾಗಿ ಒಳ್ಳೇದು ಮಾಡೋಣ ಅಂತ ನಾವು ಸುಮ್ಮನೆ ಇದ್ದೆ. ಅವ್ರು ಕೇಳಬೇಕು, ಆಗ್ಬೇಕಷ್ಟೇ. ಜೊತೆಗೆ ಹಿರಿಯ ಶಾಸಕರಾದಂತಹ ಕೃಷ್ಣಪ್ಪ ಅವರಿದ್ದಾರೆ, ಮಾತನಾಡಿಸ್ತೇನೆ. ಸರ್, ಹೈಕಮಾಂಡ್ ನಾಯಕರು ಭೇಟಿ ಮಾಡಿದ್ರು, ಹರಿಪ್ರಸಾದ್ ಅವರು ಇವತ್ತು ಭೇಟಿ ಮಾಡಿದ್ರು, ಭರವಸೆ ಏನ್ ಕೊಟ್ಟಿದ್ದಾರೆ ಸರ್? ನೋ ಭರವಸೆ, ನಾನು ಹೇಳಿದ್ದಲ್ವಾ ಆಗಿದೆ, ಈ ತರ ಅದು ಇದು ಮಿಸ್ಟೇಕ್ಸು ಎಲ್ಲ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನಾವು ಏನು ತಣಿಸಕ್ಕಾಗೋದಿಲ್ಲ. ನಮ್ಮ ಸ್ಟ್ಯಾಂಡ್ ಒಂದೇ, ಅವರೆಲ್ಲರ ನಿರೀಕ್ಷೆ ಆಗ್ಲೇಬೇಕು, ಆಗ್ಬೇಕಷ್ಟೇ. ಹಿಂದೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದ್ದಾಗಲೇ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹದಿತ್ತು, ಸಿಗ್ಲಿಲ್ಲ. ಆಗ್ಲೂ ಕೂಡ ನೀವೆಲ್ಲರೂ ಸಮಾಧಾನದಲ್ಲಿದ್ರಿ. ಆದ್ರೆ ಈಗ ಯಾಕೆ ಇಂತಹ ಒಂದಿಷ್ಟು ಅಂದ್ರೆ ಕ್ಷೇತ್ರದ ಜನರಿಗೋಸ್ಕರ ಈ ರೀತಿಯಾದಂತಹ ಸಾತ್ವಿಕ ಸಿಟ್ಟು ಹೊರಗೆ ಬರ್ತಿದ್ಯಾ ಅಂತ? ನ್ಯಾಚುರಲ್ ಅಲ್ವಮ್ಮ. ಈಗ ನಾವು ಇಲ್ಲಿ ಕೇಳಮ್ಮ, ನಮಗೆ ಈ ಪದೇ ಪದೇ ಅನ್ಯಾಯ ಆಗಿದೆ, ಆದ್ರೂ ನಾವು ತಡ್ಕೊಂಡು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದೆಯಲ್ಲ ಅಂತ ಸುಮ್ಮನೆ ಇದ್ದು. ಈ ಕ್ಷೇತ್ರದ ಅವತ್ತೂ ಹೋಗಿ ನಮ್ಮ ರಾಜ್ಯ ಹತ್ರ ಗವರ್ನರ್ ಪ್ರಮಾಣ ವಚನ ತಗೊಳ್ಳುವಾಗ ಹೋಗಿ ಗಲಾಟೆ ಮಾಡಿದ್ರು ಹುಡುಗರು. ನಾನೇ ಹೇಳಿದೆ, ಬೇಡಪ್ಪ ಹಂಗೆಲ್ಲ ಮಾಡಕ್ ಹೋಗ್ಬೇಡಿ, ಸರ್ಕಾರ ಬಂದಿದೆ, ಏನೋ ಚೆನ್ನಾಗಿ ಒಳ್ಳೇದು ಮಾಡೋಣ ಅಂತ ನಾವು ಸುಮ್ಮನೆ ಇದ್ದೆ. ಅವ್ರು ಕೇಳಬೇಕು, ಆಗ್ಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ. ಎಸ್ ದೀಪಾ, ಇದೀಗ ಕೃಷ್ಣಪ್ಪ ಅವರನ್ನ ಮಾತನಾಡಿಸಿದ್ದೀರಿ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಕೃಷ್ಣಪ್ಪ ಅವರನ್ನ ಮಾತನಾಡಿಸೋದಕ್ಕೆ ಟ್ರೈ ಮಾತನಾಡಿಸಿದ್ದಾರೆ. ಜೊತೆಗೆ ಹೈಕಮಾಂಡ್ ನಾಯಕ ಕೂಡ ಮಾತನಾಡಿಸಿರುವಂಥದ್ದು. ಆದರೂ ಕೂಡ ಕೃಷ್ಣಪ್ಪ ಅವರು ತಮ್ಮ ಸ್ಟ್ಯಾಂಡ್ಗೆ ಬದ್ಧರಾಗಿರುವಂಥದ್ದು. ಏನೆಲ್ಲ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ನಿಮ್ಮ ಬಳಿ? ಕೃಷ್ಣಪ್ಪ ಅವರ ಮನವೊಲಿಸಲು ಬೆಳಗ್ಗೆಯೇ ಬಿ.ಕೆ. ಹರಿಪ್ರಸಾದ್ ಅವರು ದೌಡಾಯಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಖುದ್ದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಕೊಡೋದಾದ್ರೆ ಮಂತ್ರಿಗಿರಿ ಕೊಡಿ, ನಾನು ಯಾವುದಕ್ಕೂ ಕೂಡ ಬಗ್ಗೋ ಮಾತೇ ಇಲ್ಲ ಅನ್ನುವಂತಹ ಹೇಳಿಕೆಯನ್ನ ನೀಡಿರುವಂಥದ್ದು. ಕಡ್ಡಿ ಮುರಿದಂತೆ ಹೇಳಿಕೆಯನ್ನ ನೀಡಿದ್ದಾರೆ ಕಾಂಗ್ರೆಸ್ನ ಹಿರಿಯ ಶಾಸಕರಾದಂತಹ ಎಂ ಕೃಷ್ಣಪ್ಪ ಅವರು. ಎಂ ಕೃಷ್ಣಪ್ಪ ಅವರಿಗಾಗಿ ಈಗ ಬೆಂಗಳೂರಿನ ಆ ಸಚಿವರು ರಾಜೀನಾಮೆ ಏನಾದರೂ ಕೊಡಿಸ್ತಾರಾ, ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರಾ, ಈ ರೀತಿಯಾಗಿ ಪ್ರಶ್ನೆ ಇದೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ. ಎಸ್ ದೀಪಾ, ನೀವು ಕೂಡ ಏನು ಕೃಷ್ಣಪ್ಪ ಅವರನ್ನು ಮಾತನಾಡಿಸಿದ್ದೀರಿ, ಏನೆಲ್ಲ ಮಾಹಿತಿಯನ್ನ ನೀಡಿದ್ದಾರೆ, ಜೊತೆಗೆ ಅವರು ತಮ್ಮ ಒಂದು ನಿಲುವಿಗೆ ಬದ್ಧರಾಗಿರುವಂಥದ್ದು? ಪ್ರಮುಖವಾಗಿ ಗಂಗಾ, ಇವತ್ತು ಏನು ಒಂದಿಷ್ಟು ಸ್ಪೆಷಲಿ ಈ ಒಂದು ಕೃಷ್ಣಪ್ಪ ಅವರ ವಿಚಾರ ಆಗಿರ್ಬೋದು, ಬೇರೆ ಬೇರೆ ನಾಯಕರುಗಳ ವಿಚಾರ ಆಗಿರ್ಬೋದು, ಎಲ್ಲವೂ ಕೂಡ ಸದ್ಯದ ಮಟ್ಟಿಗೆ ಗೊಂದಲಗಳು ಮುಂದುವರೆದಿದೆ. ಇವತ್ತು ಕೂಡ ಕೃಷ್ಣಪ್ಪ ಅವ್ರನ್ನ ಭೇಟಿಯಾದಂತಹ ಹರಿಪ್ರಸಾದ್ ಅವರು ಕೂಡ ಹೇಳಿದ್ರು, ಹೈಕಮಾಂಡ್ ನಾಯಕರುಗಳು ಸ್ಪೆಷಲಿ ಏನು ಹೈಕಮಾಂಡ್ ನಾಯಕರು ಭೇಟಿಯಾಗಿದ್ದಂತಹ ಸಂದರ್ಭದಲ್ಲೂ ಕೂಡ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ, ಮುಂದೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ. ಆದ್ರೆ ಕೃಷ್ಣಪ್ಪನವರು ತಮ್ಮ ಒಂದು ನಿಟ್ಟಿನಲ್ಲಿ ಅಂದ್ರೆ ತಮ್ಮದೇ ಆದಂತಹ ಸ್ಪಷ್ಟತೆಯಲ್ಲಿ ಇದ್ದಂಗಿದೆ. ಯಾಕಂದ್ರೆ ಅವರು ಯಾವುದೇ ಕಾರಣಕ್ಕೂ ಹಿಂದೆಯೂ ಕೂಡ ನನಗೆ ಮೋಸ ಆಗಿದೆ, ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಬಿಟ್ಕೊಡುವಂತಹ ಪರಿಸ್ಥಿತಿಯಲ್ಲಿಲ್ಲ. ನಾಯಕರುಗಳು ಹೇಳಿದ್ದ ಮಾತು ಕೂಡ ನಾವು ನಿಭಾಯಿಸ್ಕೊಂಡು ಹೋದ್ವಿ, ನಮ್ಮದೇ ಸರ್ಕಾರ ಬಂದಿದೆ ಅನ್ನುವಂತಹ ಕಾರಣಕ್ಕೆ ಸುಮ್ಮನಿದ್ವಿ. ಆದ್ರೆ ಇದೀಗ ಆ ರೀತಿಯಾದಂತಹ ಪರಿಸ್ಥಿತಿ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಮಾತನ್ನ ಅಶ್ವವೇಗ ನ್ಯೂಸ್ಗೆ ಹೇಳಿರುವಂತಹದ್ದು. ಹಾಗಾಗಿ ಕೃಷ್ಣಪ್ಪ ಅವರ ನಿಲುವಿನಲ್ಲಿ ಸ್ಪಷ್ಟತೆ ಇದೆ. ನಾನು ಸಚಿವ ಸ್ಥಾನವನ್ನ ಬಿಟ್ಟು ಬೇರೆ ಯಾವ ಸ್ಥಾನಮಾನವನ್ನು ಕೂಡ ಒಪ್ಪಿಕೊಳ್ಳೋದಿಕ್ಕೆ ರೆಡಿ ಇಲ್ಲ ಅನ್ನುವಂತಹದ್ದನ್ನ ಅವರು ಪರೋಕ್ಷವಾಗಿ ಹೇಳಿದ್ದಂತಹದ್ದು. ಗಂಗಾ, ತಮ್ಮೆಲ್ಲ ಮಾಹಿತಿಗಾಗಿ